ಹಾಯ್, ನನ್ನ ಹೆಸರು ಪದ್ಮ. ನಾನು ಬ್ಯಾಂಗ್ಳೂರು ಆರ್.ಟಿ. ನಗರಿಂದ ಬರ್ತಾ ಇದ್ದೀನಿ. ನಾನು ಸೆಲೆಬ್ರೈಟ್ಸಲ್ಲಿ ಒಂದು ಪಾರ್ಟ್ ಆಗೋಕ್ಕೆ ಮುಂಚೆ ಒರಾಕಲಲ್ಲಿ HR ಆಗಿ ವರ್ಕ್ ಮಾಡ್ತಾ ಇದ್ದೆ. ನನಗೆ 15 ವರ್ಷ ಒಂದು ವರ್ಕ್ ಲೈಫ್ ಆದಮೇಲೆ ನನಗೆ ಬ್ರೇಕ್ ಬೇಕು, ನನ್ನದೇ ಆದ ಓನ್ ಬಿಸ್ನೆಸ್ ಮಾಡಬೇಕು, ನಾನು ಒಂದು 4 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ಒಂದು ಆಸೆ ಹುಟ್ಟುತ್ತೆ. ಅದಾದಾಗ ಏನು ಬಿಸ್ನೆಸ್ ಅಂತ ಥಿಂಕ್ ಮಾಡಬೇಕಾದ್ರೆ ಏನೋ ಒಂದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ, ನನಗೆ ಯಾವುದ್ರಲ್ಲಿ ಪ್ಯಾಷನೇಟ್ ಆಗಿದ್ದೀನೋ ಅದನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಹೋಗ್ತೀನಿ. ಆ ಒಂದು ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ನನ್ನ ಫ್ಯಾಮಿಲಿಯಲ್ಲಿ ಕೆಲವೊಂದು ಈವೆಂಟ್ ಆರ್ಗನೈಸ್ ಮಾಡಬೇಕಿದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ಫೀಲ್ ಅದೆಲ್ಲ ಯೋಚನೆ ಮಾಡಿದಾಗ ನಾನು ಯಾಕೆ ಇದನ್ನು ಚೂಸ್ ಮಾಡಬಾರ್ದು ಅಂತ ಅನಿಸುತ್ತೆ. ನಾನು ಅದ್ರ ಮೂಲಕ ನಾನು ಕೆಲವು ಒಂದು ಈವೆಂಟ್ ಆರ್ಗನೈಸರ್ಸ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ನನಗೆ ಒಂದು ಅವಕಾಶ ಕೊಡಿ, ವೀಕೆಂಡ್ಸ್ ಬಂದು ನಾನು ನಿಮಗೆ ವರ್ಕ್ ಮಾಡಿಕೊಡ್ತೀನಿ, ನನಗೆ ಸ್ಯಾಲ್ರಿ ಏನೂ ಬೇಡ, ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತೀನಿ, ನನಗೆ ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಬೇಕು, ನಾಲೆಡ್ಜ್ ಬೇಕಂತ ಕೇಳ್ತೀನಿ. ಆವಾಗ ಅವರು ಇಲ್ಲ, ಆ ಥರ ನಾವು ನಿಮ್ಗೆ ಆಪರ್ಚುನಿಟಿ ಕೊಡೋಕ್ಕಾಗಲ್ಲ, ವಿತೌಟ್ ಎಕ್ಸ್ಪೀರಿಯನ್ಸ್ ನಾವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ, ನಾವು ಆನ್ ಸ್ಪಾಟ್ ಕ್ಲೈಂಟ್ ಜೊತೆ ಅಂತ ಹೇಳ್ತಾರೆ. ಆವಾಗ ಅವರೇ ನನಗೆ ಸೆಲೆಬ್ರೈಟ್ಸ್ದು ಇನ್ಸ್ಟಾಗ್ರಾಮ್ ಪೇಜ್ನ ಶೇರ್ ಮಾಡ್ತಾರೆ. ನಾನು ನೋಡ್ತೀನಿ, ಅದನ್ನ ನೋಡಿದ್ದು ನಾನು ಆಗಸ್ಟಲ್ಲಿ ನೋಡ್ತೀನಿ, ನೋಡಿ ಇದಾಗುತ್ತಾ, ನಾನು ಹೋಗಿ 1 ಮಂತಲ್ಲಿ ಫೀಸ್ ಕೊಟ್ಟು ಕಲಿತು ಆಗಲ್ಲ ಅಂತ ಹೇಳಿ ಸುಮ್ಮನೆ ಆಗ್ತೀನಿ. ಆಮೇಲೆ ನಾನು ಡಿಸೈಡ್ ಮಾಡೋದು ಇಲ್ಲ, ನಾನು ಮಾಡಲೇಬೇಕಂತ. ನಾನು ಜಾಬ್ ರಿಸೈನ್ ಮಾಡಿ ಸೆಪ್ಟೆಂಬರಲ್ಲಿ ಡಿಸಿಷನ್ ತೊಗೊತೀನಿ. ಅದಾದಮೇಲೆ 1-2 ಮಂತ್ಸ್ ಟೈಮ್ ಬೇಕಿತ್ತು ನನಗೆ ಕೆಲವೊಂದು ಪರ್ಸ್ನಲ್ ಕಮಿಟ್ಮೆಂಟ್ಸಿಂದ. ಕೊನೆಗೆ ಡಿಸೆಂಬರ್ಗೆ ನಾನು ಜಾಯ್ನ್ ಆಗ್ತೀನಿ. ಅಲ್ಲಿ ತನಕ ಜಾಯ್ನ್ ಆಗಬೇಕಾದ್ರೆ ನನಗೆ ಒಬ್ಬ ಈವೆಂಟ್ ಮ್ಯಾನೇಜರ್ ಆಗಬೇಕಂತ ಅಷ್ಟೇ ಒಂದು ಏಮ್ ಇರುತ್ತೆ. ಬಟ್ ಈವೆಂಟ್ ಮ್ಯಾನೇಜರ್ ಆಗಬೇಕಂದ್ರೆ ಏನೇನು ಕ್ವಾಲಿಟೀಸ್ ಇರಬೇಕು, ಸ್ಕಿಲ್ಸ್ ಇರಬೇಕು, ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಅದೆಷ್ಟು ಆ ಪ್ರಪಂಚ ಎಷ್ಟು ಬ್ರಾಡ್ ಆಗಿರುತ್ತೆ ಅನ್ನೋದು ಯಾವುದೂ ನಾಲೆಡ್ಜ್ ಇರಲ್ಲ. ಫಸ್ಟ್ ಮೀಟಲ್ಲಿ ನಾನು ಪೂಜಾ ಮ್ಯಾಮ್ನ ಮೀಟ್ ಆಗ್ತೀನಿ. ಅವಾಗೆಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ನಾನು ಫಸ್ಟ್ ಕೇಳಿದ ಕ್ವೆಶನ್ನ 1 ಮಂತ್ ಟೈಮಲ್ಲಿ ಇಷ್ಟೂ ನಾವು ಕಲಿಬೋದಾ, ಬಲೂನ್ ಡೆಕೋರ್ಸ್ ಇರ್ಬೋದು, ಫ್ಲವರ್ ಡೆಕೋರೇಷನ್, ಪ್ರೆಸೆಂಟೇಷನ್, ಕ್ಲೈಂಟ್ ಅನಾಲಿಸಿಸ್, ಇಷ್ಟೂ ನಾವು ಕಲಿಯೋಕ್ಕೆ ಸಾಧ್ಯನಾ ಅಂತ ಕೇಳ್ತೀನಿ. ಅವರು ಖಂಡಿತ ಸಾಧ್ಯ ಅಂತ ಹೇಳ್ತಾರೆ. ಅಲ್ಲೆಲ್ಲೋ ಒಂದು ಕಡೆ ಆಸೆ ಹುಟ್ಟುತ್ತೆ. ಅವತ್ತಿಂದ ನಾನು ಕನಸು ಕಾಣೋದನ್ನ ಇನ್ನೂ ಜಾಸ್ತಿ ಮಾಡ್ತೀನಿ. ಹಾಗೆ ಡೇ ಬೈ ಡೇ ನನ್ನ ಕನಸು ದೊಡ್ಡದಾಗ್ತಾ ಹೋಗುತ್ತೆ. ಒಂದಿನ ನನ್ನ ಕ್ಲಾಸ್ ಫಸ್ಟ್ ಡೇ ಬರುತ್ತೆ, ಇಂಟ್ರಡಕ್ಷನ್ ಕ್ಲಾಸು ಮುಗಿಯುತ್ತೆ. ಫಸ್ಟ್ ಡೇನೇ ಮಾರ್ಕೆಟಿಂಗ್ ಮತ್ತು ಕ್ಲೈಂಟ್ ಅನಾಲಿಸಿಸ್ ಬಗ್ಗೆ ಲೆಸನ್ ಮಾಡ್ತಾರೆ. ನೆಕ್ಸ್ಟ್ ಬಲೂನ್ ಡೆಕೋರೇಷನ್, ಕಲರ್ ಅನಾಲಿಸಿಸ್, ಈ ಥರ ಒಂದೊಂದೇ ಟಾಪಿಕ್ ತಗೊತಾ ಹೋಗ್ಬೇಕಾದ್ರೆ ಮೈಂಡ್ ಓಪನ್ ಆಗಿಬಿಡುತ್ತೆ. ಎಲ್ಲೋ ಒಂದು ಕಡೆ ಇಷ್ಟೊಂದೆಲ್ಲ ಇದೆಯಾ, ಇಷ್ಟೊಂದೆಲ್ಲ ಕಲಿಬೇಕಾಗಿದೆಯಾ, ನನ್ನ ಕರಿಯರ್ ಲೈಫಲ್ಲಿ ಇಷ್ಟು ದಿನ ಏನು ಕಲ್ತಿದ್ನೋ ಇದೆಲ್ಲ ಇದ್ರ ಮುಂದೆ ಝೀರೋ ಅನ್ನಿಸ್ತಾ ಇದೆಯಲ್ಲ, ನಾನು ರೈಟ್ ಪ್ಲೇಸಿಗೆ ಬಂದಿದ್ದೀನಿ, ರೈಟ್ ಪ್ರೊಫೆಷನ್ನ ಚೂಸ್ ಮಾಡ್ಕೊಂಡಿದ್ದೀನಿ ಅಂತ ಇನ್ನೂ ಒಂದಷ್ಟು ಕಾನ್ಫಿಡೆನ್ಸ್ ಬೆಳೀತಾ ಹೋಗುತ್ತೆ. ಇಲ್ಲಿ ಸೆಲೆಬ್ರೈಟ್ಸಲ್ಲಿ ವಿತ್ ಪೂಜಾ ಮ್ಯಾಮ್ ಆ್ಯಂಡ್ ವಿಜಯ್ ಸರ್ ಎಕ್ಸ್ಪೀರಿಯನ್ಸ್ ಇರ್ಬೋದು. ಇಲ್ಲಿ ಒಂದು ಪಾಸಿಟಿವ್ ನನಗೆ ಕಾಣಿಸಿದಂದರೆ ಅವರು ಬರೀ ಅವ್ರ ಸಕ್ಸಸ್ನಷ್ಟೇ ಶೇರ್ ಮಾಡಲಿಲ್ಲ, ಅವ್ರ ಫೇಲ್ಯೂರ್ಸ್ನ ಶೇರ್ ಮಾಡಿದ್ರು. ಅದೆಲ್ಲ ಒಂದು ಕಡೆ ಇನ್ನೂ ಜಾಸ್ತಿ ಮೋಟಿವೇಶನ್ ಕೊಡ್ತಾ ಹೋಯಿತು. ಇಷ್ಟೆಲ್ಲ ಫೇಲ್ಯೂರ್ಸ್ನ ನೋಡಿನೂ ಇವ್ರು ಇವತ್ತು ಎಷ್ಟು ಬೇಗ ಸಕ್ಸಸ್ನ ಕಂಡಿದ್ದಾರೆ, ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂದರೆ ನಾನು ಖಂಡಿತ ಈ ಲೆವೆಲ್ಗೆ ಬೆಳಿಬೋದು ಅನ್ನೋ 100% ಕಾನ್ಫಿಡೆನ್ಸ್ ಇವತ್ತು ಬಂದಿದೆ. ಥ್ಯಾಂಕ್ ಯು ಸೆಲೆಬ್ರೈಟ್ಸ್, ಥ್ಯಾಂಕ್ ಯು ಸೋ ಮಚ್.